ಹಲೋ ಎವ್ರಿವಾನ್. ಚಳಿ ಚಳಿ ಮಾರ್ನಿಂಗ್ ನಿಮಗೆಲ್ಲರಿಗೂ. ಈ ನವಂಬರಲ್ಲೇ ನಮಗೆ ಸ್ಟಾರ್ಟ್ ಆಗಿರುವಂತಹ ಚಳಿಗಾಲದಲ್ಲಿ ನಮ್ಮ ಮನೆ ಹತ್ತಿರದ ವ್ಯೂ ಈ ರೀತಿ ಇರುತ್ತೆ. ಸೊ ಡೈಲಿ ಫಾಗ್ ತುಂಬ್ಕೊಂಬಿಟ್ಟಿರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಲೇಝಿ ಕೂಡ ಆಗೋಗ್ತೀವಿ. ಸೊ ಇವತ್ತಿನ ಮಾರ್ನಿಂಗ್ ಕೂಡ ಹಾಗೆ ಇತ್ತು ನೋಡಿ, ಎಷ್ಟು ಫಾಗ್ ಇದೆ ಅಲ್ವಾ. ಸೊ ಹಾಗೆ ನಾನು ಬೇಗ ಅಡುಗೆ ಮುಗಿಸ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಅಂದರೆ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಫಸ್ಟು ನಾನು ಆಮ್ಲ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಡ್ರಿಂಕ್ ಕುಡಿದ ಮೇಲೇ ನಾನು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ನಾನೀಗ ಜಸ್ಟ್ ಅಂಗಡಿಗೆ ಬಂದೆ, ನೋಡ್ತೀನಿ ಎಲ್ಲ ಮೀಶೋಯಿಂದ ಪಾರ್ಸೆಲ್ಗಳಿತ್ತು. ಪಾರ್ಸೆಲ್ ಕಂಡೀಷನ್ ಹಿಂಗಿದೆ. ಸೊ ಆರ್ಡ್ರ್ ಯಾವ್ದು ಮಾಡಿದ್ದೆ, ಯಾವಾಗ ಮಾಡಿದ್ದೆ ಅನ್ನೋದೇ ನನಗೆ ನೆನಪಿಲ್ಲ, ನೋಡೋಣ. ಸೊ ಫಸ್ಟ್ ಪ್ಯಾಕೇಜಿಂಗ್ ಇದೆ. ಚಾರ್ಮೆಸಿ ಅವ್ರದ್ದು ಫೇಶಿಯಲ್ ರೇಸರ್ ಇದು. ಸೊ ಆ್ಯಕ್ಚುಲಿ ತುಂಬಾ ರಿವ್ಯೂಸ್ ನೋಡಿದ್ದೆ ಇದ್ರದ್ದು. ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು ಇವ್ರ ಪ್ರಾಡಕ್ಟ್. ವಾವ್, ಸಿಲಿಕಾನಲ್ಲಿ ನಿಮಗೆ ಇದು ಹ್ಯಾಂಡಲ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಕ್ಯಾಪ್ ಇದೆ, ವೆರಿ ಗುಡ್ ಫಾರ್ ಐಬ್ರೋಸ್, ವೆರಿ ಗುಡ್ ಫಾರ್ ಐಬ್ರೋ ಶೇಪಿಂಗ್. ಈ ಬ್ಲೇಡ್ ಆ್ಯಕ್ಚುಲಿ ಈ ಬ್ಲೇಡ್ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಕಟ್ ಆಗೋಲ್ಲ ಬೇಗ. ನೀವು ಹಿಂಗೆ ಮಾಡ್ತಾ ಇದ್ದೀನಿ, ಇಟ್ಸ್ ನಾಟ್ ಎಟ್ ಆಲ್ ಶಾರ್ಪ್. ಸೊ ಆರಾಮಾಗಿ ನೀವು ಐಬ್ರೋ ಮಾಡ್ಕೋಬೋದು. ನಾನು ಇದನ್ನ ಫೇಶಿಯಲ್ ಹೇರ್ನ ನಾನು ಅಷ್ಟು ರಿಮೂವ್ ಮಾಡಲ್ಲ, ಬಟ್ ಸ್ಟಿಲ್ ಐಬ್ರೋ ನಾನು ಇದರಲ್ಲೇ ಮಾಡೋದು. ನಾನು ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಸೋದು ಭಾಳ ಕಡಿಮೆ. ತುಂಬ ಜಾಸ್ತಿ ಬಂದಿತ್ತು ಅಂತ ಮಾತ್ರ ನಾನು ಪಾರ್ಲರ್ಗೆ ಹೋಗೋದು, ಇಲ್ಲಾಂದರೆ ಇಲ್ಲ. ಸೊ ಇದು ಒಂದು ಪ್ರಾಡಕ್ಟ್, ಇದರಲ್ಲಿ 3 ಪೀಸ್ ಇದೆ. ಇದು ಸಮ್ 249 ರುಪೀಸ್ MRP ಇದೆ, ಬಟ್ ನನಗೆ ಸಿಕ್ಕಿದ್ದು 175 or 165 ಸಮಥಿಂಗ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇನ್ನೊಂದಿದೆ. ಸೊ ಇದು ಮೋಸ್ಟ್ಲಿ ನಾನು ಮನೆಗೆ ಅಂತ ಅಂಗಡಿಯಲ್ಲಿ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಅಂಗಡಿಗೆ ಬಂದಿತ್ತು. ಸೊ ಯಾಕಂದರೆ ಅವರು ಬಂದು ಅವರಿಗೆ ರೂಢಿ ಆಗಿಬಿಟ್ಟಿರುತ್ತಲ್ವ, ಇಲ್ಲೇ ಬಂದುಬಿಡ್ತಾರೆ. ಸೊ it's a very pretty piece. You can see ತುಂಬ ಚೆನ್ನಾಗಿದೆ. ಬಾಗಿಲಿಗೆ ಹ್ಯಾಂಗ್ ಮಾಡೋಕ್ಕೆ ಅಂತ ಹೇಳಿ ತೊಗೊಂಡಿರೋದು ಬಾಗಿಲ ಹತ್ರ. ಸೊ ಇಟ್ಸ್ ಎವಿಲ್ ಐ, ದೃಷ್ಟಿಗೆ ಹಾಕುವಂಥದ್ದು. ಸೊ ನೈಸ್. ಮಾರ್ನಿಂಗ್ ಅಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡಿದೆ. ಸೊ ಇವತ್ತು ನಾವು ತುಳಸಿ ಪೂಜೆ ಮಾಡಿದ್ವಿ. ಸೊ ನಾನು ಅಂಗಡಿಗೆಲ್ಲ ಹೋಗಿ ಬಂದು ಆಮೇಲೆ ತುಳಸಿ ಪೂಜೆ ಮಾಡಿದ್ದು. ಈ 2 ದಿವಸ ತುಳಸಿ ಪೂಜೆ ಇದ್ದಿದ್ದರಿಂದ ನಾವು 12ನೇ ತಾರೀಕೇ ತುಳಸಿ ಪೂಜೆನ ನಮ್ಮ ಮಟ್ಟಿಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಮನೆ ಕಟ್ಟಿದಾಗಿಂದ ಈ ಒಂದು ಅಭ್ಯಾಸನ ನಾವು ಬಿಟ್ಟಿಲ್ಲ. ಪ್ರತಿ ವರ್ಷ ತುಳಸಿ ಪೂಜೆನ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಸೊ ಆ ತುಳಸಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲ ಕೆಟ್ಟ ದೃಷ್ಟಿಗಳನ್ನು ನಮ್ಮ ಮನೆಯಿಂದ ಹೋಗಲಾಡಿಸಲಿ ಅಂತ ಆ ತುಳಸಿ ದೇವಿನ ಬೇಡ್ಕೊಳ್ಳೋಣ. ಹಾಗೆ ಈ ತುಳಸಿ ವಿವಾಹ ಅನ್ನೋದು ಪ್ರತಿ ವರ್ಷ ನಾವು ಮಾಡಿದಷ್ಟು ನಮಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಸೊ ತುಳಸಿ ವಿವಾಹ ಯಾರ್ಯಾರು ಮಾಡ್ತಾ ಇಲ್ಲ ಅವರೆಲ್ಲರೂ ತಪ್ಪದೇ ತುಳಸಿ ವಿವಾಹ ಮಾಡೋದನ್ನು ಮರಿಬೇಡಿ. ಈ ವಿವಾಹದ ದಿನ ನಾವು ಅವ್ರಿಗೆ ಪೂಜೆ ಮಾಡ್ತೀವಿ ಅಂದರೆ ನಾವೇ ವಿವಾಹ ಮಾಡುವ ರೀತಿಯಲ್ಲಿ ಇರಬೇಕು. ಅದು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಮಾಡಬಹುದು. ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಭಕ್ತಿಯಿಂದ ಮಾಡಿದ್ರೆ ಸಾಕು, ಆ ತುಳಸಿ ದೇವಿ ಒಲಿತಾಳೆ ಅನ್ನೋದು ಪ್ರತೀತಿಯಲ್ಲಿದೆ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರು ಮಾಡಿಲ್ಲ ಅಟ್ಲೀಸ್ಟ್ ಮುಂದಿನ ವರ್ಷದಿಂದನಾದ್ರು ಅದನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.